ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತ ಹೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮಟನ್ ಖೈಮಾ ಗ್ರೇವಿ ರೀ. ಈ ಮಟನ್ ಖೈಮಾ ಗ್ರೇವಿ ಹೆಂಗ್ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಇದು ಹೆಂಗ್ ಮಾಡ್ತಾರೆ ಅಂತೇಳಿ ನೋಡ್ಕೊಂಡ್ ಬರೋಣ. ಮೊದಲಿಗೆ ನಾವು ಮಟನ್ ಖೈಮಾ ತಗೊಳ್ಳೋಣ್ರಿ. ಇಲ್ಲಿ ನಾನು ಅರ್ಧ ಕಿಲೋ ಅಷ್ಟು ಮಟನ್ ಖೈಮಾ ತಗೊಂಡಿದ್ದೈತಿ, ಅದನ್ನು ಬೋನ್ಲೆಸ್. ಇವಾಗ 2-3 ಸರಿ ಸ್ವಚ್ಛಾಗಿ ನೀರೊಳಗೆ ತೊಳೆದು ಒಂದು ಬೇಸನ್ನಾಗ ಹಾಕಿಟ್ಟಿನಿ. ಇವಾಗ ಇದನ್ನ ಕುಕ್ಕರ್ನಾಗ ಹಾಕೊಂಡ್ರಿ. ಇಲ್ಲಿ ನಾನು 5 ಲೀಟರ್ ಕುಕ್ಕರ್ನಾಗ ಹಾಕ್ಲಿಕತ್ತೀನಿ. ಇದ್ರೊಳಗ ಅರ್ಧ ಚಮಚಷ್ಟು ನೀರ್ ಹಾಕೊಂಡ್ರಿ. ನೀರಂತೂ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕೋಣ. ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಇವಾಗ ಇದ್ರೊಳಗ ಒಂದ್ ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ ಹಾಕೊಂಡ್ರಿ. ಹಿಂಗ್ ಹಾಕೋದ್ರಿಂದ ಮಟನ್ ಒಳಗಿರೋ ಹಸಿ ವಾಸನೆ ಇರ್ತೈತಲ್ರಿ, ಚಿಂಗು ವಾಸನೆ ಅದು ಬರೋದಿಲ್ಲ. ಅದಕ್ಕ ನಾ ಉಳ್ಳಾಗಡ್ಡಿ ಹಾಕ್ಲಿಕತ್ತೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಮ್ಯಾಗಿನ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಹಾಕೋದ್ರಿಂದ ಸೂಪ್ ಚಲೋ ಆಗ್ತೈತಿ, ಅಂದ್ರೆ ಮಟನ್ ಖೈಮಾ ಸೂಪ್ ಅಂತೂ ಚಲೋ ಕುದಿತೈತಿ. ಅದಕ್ಕ ಇವಾಗ ಇದನ್ನ 2 ಸೀಟಿ ಅಷ್ಟು ಕುದಿಸ್ಕೊಂಡ್ ಬರೋಣ್ರಿ. 2 ಸೀಟಿ ಆದ್ರೆ ಸಾಕು, ಜಾಸ್ತಿ ಅಂತೂ ಕುದಿಸಕ್ ಹೋಗ್ಬೇಡ್ರಿ, ಯಾಕಂದ್ರೆ ಬಾಳ್ ಮೆತ್ತಗ ಆಗ್ತೈತಿ. ಇವಾಗ ಗ್ಯಾಸ್ ಹಚ್ಚೋಣ್ರಿ. ಗ್ಯಾಸ್ ಹಚ್ಚಿ ಕುಕ್ಕರ್ ಇಡೋಣ್ರಿ. ನೋಡ್ರಿ, ಏರಂತೂ ತೆಗಿಯೋದಂತೂ ಮರ್ಯಾಕ್ ಹೋಗ್ಬೇಡ್ರಿ. 2 ಸೀಟಿ ಆದ್ಮ್ಯಾಗ ನೋಡೋಣ. ಇವಾಗ ಮಸಾಲಿಗೆ ಏನೇನ್ ಬೇಕಂತ ನೋಡ್ಕೊಂಡ್ ಬರೋಣ. ಇಲ್ಲ ನಾ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ತಗೊಂಡಿನಿ, ಒಂದ್ ಸ್ವಲ್ಪ ಅಲ್ಲ ತಗೊಂಡಿನಿ, ಒಂದು ಗಡ್ಡಿ ಬೆಳ್ಳುಳ್ಳಿ ತಗೊಂಡಿನಿ, 1 ಉಳ್ಳಾಗಡ್ಡಿ ಹಾಕ್ಲಿಕತ್ತಿದ್ರಿ. ಉಳ್ಳಾಗಡ್ಡಿ ಹಾಕೋದ್ರಿಂದ ಮಟನ್ ಖೈಮಾ ಸಾರು ಬಾಳ್ ಚಲೋ ಆಗ್ತೈತಿ. 3 ಟಮಾಟಿ ತಗೊಂಡಿನಿ, ಒಂದ್ ಸ್ವಲ್ಪ ಕೊತ್ತಂಬರಿ. ಇದಂತೂ ಮಿಕ್ಸಿಗೆ ಹಾಕಾಕ್ರಿ, ಅಂದ್ರೆ ಹಸಿ ಮಸಾಲಿಗ. ಇವಾಗ ಇದನ್ನೆಲ್ಲ ನಾವ್ ಮಿಕ್ಸಿ ಒಳಗ್ ಹಾಕ್ಬಿಡೋಣ್ರಿ. ಮಿಕ್ಸಿ ಜಾರ್ನಾಗ ಹಾಕೋಣ. ಇವಾಗ ಇದನ್ನ ಮೆತ್ತಗೆ ರುಬ್ಕೊಂಡ್ ಬರೋಣ. ಮೊದ್ಲಿಗೆ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಇದ್ರ ಮ್ಯಾಗ ಒಂದು ಬೋಗಣಿ ಇಡೋಣ. ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಅಂತೂ ಸ್ವಲ್ಪ ಜಾಸ್ತಿನೇ ಇರ್ಲಿರಿ, ಯಾಕಂದ್ರೆ ಮಟನ್ ಖೈಮಾ ಗ್ರೇವಿ ಅಂತೂ ಅವಾಗ ಚಲೋ ಆಗ್ತೈತಿ. ಇವಾಗ ಇದ್ರೊಳಗೆ ಸಣ್ಣ ಕಟ್ ಮಾಡ್ಕೊಂಡಿರೋಂತ 1 ಉಳ್ಳಾಗಡ್ಡಿ ಹಾಕ್ಲಿಕತ್ತೀನಿ. ಉಳ್ಳಾಗಡ್ಡಿ ಹಾಕಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಉಳ್ಳಾಗಡ್ಡಿ ಹಾಕಿದ್ಮ್ಯಾಗ ಉಪ್ಪು ಹಾಕೋದ್ರಿಂದ ಜಲ್ದಿ ಗೋಲ್ಡನ್ ಬ್ರೌನ್ ಆಗ್ತೈತ್ರಿ ಉಳ್ಳಾಗಡ್ಡಿ. ಅದಕ್ಕ ಸ್ವಲ್ಪ ಉಪ್ಪು ಹಾಕೋಣ. ಉಳ್ಳಾಗಡ್ಡಿ ಅಂತೂ ಗೋಲ್ಡನ್ ಬ್ರೌನ್ ಆಗೈತ್ರಿ. ಇವಾಗ ಇದ್ರೊಳಗ ರುಬ್ಕೊಂಡಿರೋಂತ ಹಸಿ ಮಸಾಲೆ ಹಾಕೋಣ. ಮಸಾಲೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ, ಯಾಕಂದ್ರೆ ತಳ ಹತ್ತೈತಲ್ಲ ಅದಕ್ಕ. ಇವಾಗ ಇದ್ರೊಳಗ ಒಂದ್ ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕೋಣ. 3 ಚಮಚ ಅಷ್ಟು ಖಾರ ಪುಡಿ ಹಾಕ್ಲಿಕತ್ತೀನಿ. ಖಾರ ಸ್ವಲ್ಪ ಜಾಸ್ತಿ ಬೇಕಂತೇಳಿ ನಾ ಖಾರ ಪುಡಿ ಜಾಸ್ತಿ ಹಾಕ್ಲಿಕತ್ತೀನಿ. ನಿಮ್ಗೆ ಬೇಕಂದ್ರೆ ನೀವು ಖಾರ ಪುಡಿನೂ ಸ್ವಲ್ಪ ಕಮ್ಮಿ ಹಾಕ್ಬೋದ್ರಿ. ಖಾರ ಸ್ವಲ್ಪ ನಿಮ್ಗೆ ಕಮ್ಮಿ ಬೇಕಂದ್ರೆ ಖಾರ ಪುಡಿನೂ ಕಮ್ಮಿ ಹಾಕ್ರಿ. ಇವಾಗ ಇದ್ರೊಳಗ 1 ಚಮಚ ಅಷ್ಟು ಗರಂ ಮಸಾಲೆ ಹಾಕೋಣ. 1.5 ಚಮಚ ಅಷ್ಟು ಧನಿಯಾ ಪುಡಿ ಹಾಕೋಣ. ಅರ್ಧ ಚಮಚ ಅಷ್ಟು ಮೆಣಸಿನ ಪುಡಿ ಹಾಕೊಂಡ್ರಿ, ಅಂದ್ರೆ ಕಾಳು ಮೆಣಸು ಅಂತಾರಲ್ಲ, ಪೆಪ್ಪರ್ ಪೌಡರ್, ಅದು ಹಾಕೋಣ. ಇದು ಹಾಕೋದ್ರಿಂದ ಟೇಸ್ಟ್ ಅಂತೂ ಬಹಳ ಚಲೋ ಇರ್ತೈತಿ. ಅದಕ್ಕ ಒಂದ್ ಅರ್ಧ ಚಮಚ ಅಷ್ಟು ನಾ ಹಾಕಿದ್ದೈತಿ. ಆಲ್ರೆಡಿ ನಾ ಖಾರ ಪುಡಿ ಜಾಸ್ತಿ ಹಾಕಿನಲ್ಲ, ಅದಕ್ಕ ನೋಡ್ರಿ ಹಿಂಗ್ ಸಿಡಿಯೋವಾಗ ಏನ್ ಮಾಡ್ಬೇಕ್ರಿ, ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕ್ಬೇಕ್ರಿ. ಮಸಾಲೆ ಸಿಡಿತೈತಲ್ಲ, ಅದಕ್ಕ ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕಿದ್ರೆ ಸಾಕ. ಇವಾಗ ಇದ್ರೊಳಗ ಕುದಿಸ್ಕೊಂಡಿರುವಂತ ಮಟನ್ ಖೈಮಾ ಹಾಕೊಂಡ್ರಿ. ಮಟನ್ ಖೈಮಾ ಅಂತೂ 2 ಸೀಟಿ ಬರೋತನ ಕುದಿಸ್ಕೊರಿ, ಜಾಸ್ತಿ ಅಂತೂ ಕುದಿಸಕ್ ಹೋಗ್ಬೇಡ್ರಿ. ನೋಡ್ರಿ, ಮಟನ್ ಖೈಮಾ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ. ಉಳಿದಿರುವಂತ ಅರ್ಧ ಗ್ಲಾಸ್ ನೀರ್ನು ಹಾಕ್ಬಿಡೋಣ್ರಿ. ನಿಮ್ ನೀರ್ ಏನಾದ್ರು ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕಿ ಕುದಿಸ್ಕೊರಿ. ನಾನ್ ಸ್ವಲ್ಪ ಗಟ್ಟಿ ಗ್ರೇವಿ ಬೇಕಂತೇಳಿ 1 ಗ್ಲಾಸ್ ಅಷ್ಟು ನೀರ್ ಹಾಕಿನಿ. ಇವಾಗ ಮುಚ್ಚಿ ಒಂದ್ 5 ನಿಮಿಷ ಕುದಿಸ್ಕೊಳ್ಳೋಣ್ರಿ. ಅದು ಮಸಾಲೆ ವಾಸನೆ ಅಂತೂ ಹೊರಗಡೆ ಹೋಗ್ಲಾರ್ದಂಗ ಕುದಿಸ್ಕೊಳ್ಳೋಣ. 5 ನಿಮಿಷ ಅಂತೂ ಆಗೈತ್ರಿ. ಇವಾಗ ಮುಚ್ಚಳ ಸರ್ಸೋಣ. ನೋಡ್ರಿ, ಚಲೋ ಕುದಿಯಕತ್ತೈತಿ ನೋಡ್ರಿ ಮಟನ್ ಖೈಮಾ ಅಂತೂ. ಇವಾಗ ಇದ್ರೊಳಗ ಕಸ್ತೂರಿ ಮೆಥಿ ಹಾಕೋಣ. ಕಸ್ತೂರಿ ಮೆಥಿ ಅಂತೂ ಕ್ರಶ್ ಮಾಡಿ ಹಾಕೊಂಡ್ರಿ. ಕಸ್ತೂರಿ ಮೆಥಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ರಿ. ಟೇಸ್ಟ್ ನೋಡಿ ನೀವು ಉಪ್ಪು ಬೇಕಂದ್ರೆ ಸ್ವಲ್ಪ ಹಾಕ್ಬಹುದು. ಮಟನ್ ಖೈಮಾ ಸಾರ್ನಾಗಂತೂ ಉಪ್ಪು ಕಮ್ಮಿ ಇತ್ರಿ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಷ್ಟು ನಿಮ್ಗೆ ಗ್ರೇವಿ ಬೇಕಂದ್ರೆ ನೀವು ಇದ್ ಮಾಡ್ಬೋದ್ರಿ. ನಿಮ್ಗೆ ಇನ್ನ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಕುದಿಸ್ಕೊಳ್ಳೋಣ. ಇವಾಗ ಮುಚ್ಚಳ ಮುಚ್ಚಿ ಇನ್ನೊಂದ್ 2 ನಿಮಿಷ ಕುದಿಸ್ಕೊಳ್ಳೋಣ. ಮುಚ್ಚಳ ಸರ್ಸೋಣ್ರಿ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಮಟನ್ ಖೈಮಾ ಗ್ರೇವಿ ಅಂತೂ ರೆಡಿ ಐತ್ರಿ. ಇಷ್ಟು ಗಟ್ಟಿ ಆದ್ರೆ ಸಾಕಂತಿಲ್ಲ, ಇಷ್ಟ ಕುದಿಸಿದ್ದೈತಿ. ನೋಡ್ರಿ, ಟೇಸ್ಟ್ ಅಂತೂ ಸೂಪರ್ ಇರ್ತೈತ್ರಿ. ಇವತ್ತಿನ ವಿಡಿಯೋದಾಗ ನಾ ಹೆಂಗ್ ತೋರಿಸಿನಲ್ಲ ಹಂಗ ನೀವು ಮಾಡ್ರಿ, ಬಹಳ ಚಲೋ ಇರ್ತೈತಿ. ಗ್ಯಾಸ್ ಅಂತೂ ಬಂದ್ ಮಾಡಿ ಮ್ಯಾಗಿನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಫ್ರೆಂಡ್ಸ್, ಮಟನ್ ಖೈಮಾ ಗ್ರೇವಿ ಅಂತೂ ರೆಡಿ ಐತ್ರಿ. ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್, ರೆಡಿ ಐತ್ರಿ ಮಟನ್ ಖೈಮಾ ಗ್ರೇವಿ. ಈ ಮಟನ್ ಖೈಮಾ ಗ್ರೇವಿ ಹೆಂಗ್ ಮಾಡ್ತಾರ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ. ಕಾಮೆಂಟ್ ನಾಗ ತಿಳಿಸೋಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ಹೆಂಗಾಗೈತಿ ಮಟನ್ ಖೈಮಾ ಗ್ರೇವಿ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.
ನಮ್ ಚಾನೆಲ್ ಸಪೋರ್ಟ್ ಮಾಡ್ತೇರಿ. ನಿಮ್ ಸಪೋರ್ಟ್ ಇಲ್ದಂಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.